ನಮಸ್ಕಾರ. ನಮಸ್ಕಾರ ಗುರುಗಳಿಗೆ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ಶಾಸ್ತ್ರ ನಮಸ್ಕಾರ. ಹರೇ ವಿಟ್ಲ ಗುರುಗಳು. ಹರೇ ವಿಟ್ಲ. ಪ್ರಣಾಮಗಳು ಆಚಾರ್ಯ. ನಮಸ್ಕಾರ ಗುರು. ನಮಸ್ಕಾರ. ಶುಭಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಂದ್ರಹಜಮಹಮಮೇಜಂ ತೇಜಮನ್ನಾಜೇಯಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ದ್ವಿತೀಯಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇಲ್ಲಿಯವರೆಗೆ ದೇವರ ಸ್ಥೂಲ ರೂಪ ಧ್ಯಾನ ಮಾಡೋದು ಹೇಗೆ ಅಂತ ಅದರ ಬಗ್ಗೆ ತಿಳಿಸಿಕೊಟ್ಟಿದ್ರು. ಸ್ಥೂಲ ರೂಪ ಧ್ಯಾನ ಮಾಡೋ ಮನುಷ್ಯ ಮೊದಲಿಗೆ ಮನಸ್ಸನ್ನ ಗೆದ್ದಿರ್ಬೇಕು. ಯಾವುದೇ ಧ್ಯಾನ ಕ್ರಮ ಆದ್ರೂ ಮನಸ್ಸನ್ನ ಗೆಲ್ಲೇಬೇಕು. ಮನಸ್ಸನ್ನ ಗೆಲ್ಲದೆ ಹೋದ್ರೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ತನ್ನ ದೇಹದ ಹೃದಯದ ಒಳಗಡೆ ಇರುವಂತಹ ದೇವರನ್ನ ಉಪಾಸನೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈಗ ತಿಳಿಸ್ತಾರೆ. ದೇವರ ರೂಪ ಚಿಂತನೆ ಹೇಗಿರಬೇಕು ಅಂತ ಈಗ ತಿಳಿಸ್ತಾರೆ. 9ನೆಯ ಶ್ಲೋಕ. ಕೇಚಿತ್ ಸ್ವದೇಹಾಂತಃ ಹೃದಯಾವಕಾಶೇ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರಥಾಂಗ ಶಂಖ ಗದಾಧರಂ ಧಾರಣಯಾ ಸ್ಮರಂತಿ. ಕೇಚಿತ್ ಅಂತ ಕೆಲವರೆಲ್ಲ ಯಾವ ರೀತಿ ದೇವರ ಧ್ಯಾನ ಮಾಡೋದು ಅಂದ್ರೆ ಆತ್ಮ ಅಂತ ದೇವರನ್ನು ಉಪಾಸನೆ ಮಾಡ್ಬೇಕು. ಆತ್ಮ ಅನ್ನೋ ಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ. ದೇವರನ್ನೆಲ್ಲ ನಾವು ಎಲ್ಲರಿಗೂ ಅವನು ಒಡೆಯ ಅಂತ ನಾವು ಚಿಂತನೆ ಮಾಡ್ಬೇಕು. ಅಂದ್ರೆ ಎಲ್ಲರಿಗೂ ಸ್ವಾಮಿ ಯಾರು? ದೇವರು. ಎಲ್ಲರನ್ನು ರಕ್ಷಣೆ ಮಾಡಿ ಎಲ್ಲರನ್ನು ಕಾಪಾಡ್ತಾ ಇರೋ ದೇವರು ಅಂತ. ಅವನು ಸರ್ವೋತ್ತಮ, ಎಲ್ಲರಿಗಿಂತಲೂ ಉತ್ತಮ, ಅವನು ನಮ್ಮೆಲ್ಲರಿಗೂ ಸ್ವಾಮಿ ಅಂತ ಚಿಂತನೆ ಮಾಡ್ಬೇಕು. ಹೀಗೆ
ಯಾರು ಆತ್ಮನ ಉಪಾಸನೆ ಮಾಡ್ಲಿಕ್ಕೆ ಯೋಗ್ಯತೆಯನ್ನ ಪಡೆದಿದ್ದಾರೆ ಅಂಥವರು ಮಾತ್ರ ಉಪಾಸನೆ ಮಾಡೋದು ಹೇಗೆ ಅಂತ ತಿಳಿಸ್ತಾರೆ. ಯಾರು ಹೇಗ್ ಮಾಡ್ಬೇಕು ಅಂತ ಹೃದಯ ಅವಕಾಶ. ಕೆಲವರು ಯಾವ ರೀತಿ ಮಾಡ್ತಾರೆ ಅಂದ್ರೆ ತಮ್ಮ ಹೃದಯದಲ್ಲೇ ದೇವರ ಚಿಂತನೆಯನ್ನು ಮಾಡ್ತಾರೆ, ಅಂದ್ರೆ ಧ್ಯಾನವನ್ನ ಮಾಡ್ತಾರೆ ಅಂತ. ಅದು ಸ್ವದೇಹ ಅಂತಹ ಇನ್ನೊಬ್ಬರ ದೇಹದ ಒಳಗಡೆ ಇರೋ ದೇವರ ಬಗ್ಗೆ ಚಿಂತನೆ ಅಲ್ಲ, ಧ್ಯಾನ ಅಲ್ಲ. ತಮ್ಮ ದೇಹದ, ತಮ್ಮ ಹೃದಯದ ಆಕಾಶದಲ್ಲಿ ವಾಸಿಸುವಂತಹ ದೇವರ ಚಿಂತನೆ ಮಾಡೋದು ಅಂತ. ಇದನ್ನ ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಅಂತ. ಇಲ್ಲಿ ಕೇಚಿತ್ ಅಂದ್ರೆ ಯಾರ್ಯಾರು ಅಂತ ಎರಡು ಪಕ್ಷವನ್ನ ಮಾಡಿದ್ದಾರೆ. ಇಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಎರಡು ವಿವರಣೆ ಕೊಟ್ಟಿದ್ದಾರೆ. ಒಂದು ಮಧ್ಯಮಾಧಿಕಾರಿಗಳು, ಮತ್ತೊಂದು ಅಧಮಾಧಿಕಾರಿಗಳು. ಇದು ಉತ್ತಮಾಧಿಕಾರಿ ಅಲ್ಲ ಇವರು. ಯಾಕಂದ್ರೆ ಉತ್ತಮಾಧಿಕಾರಿಗಳ ಲಕ್ಷಣನೇ ಬೇರೆ. ಅವರು ಎಲ್ಲಾ ಕಡೆ ಇರೋ ದೇವರ ಚಿಂತನೆ ಮಾಡ್ತಾರೆ, ವಿರಾಟ್ ರೂಪ ಭಗವಂತನ ಚಿಂತನೆ ಮಾಡುವಂತ ಶಕ್ತಿ ಇರೋರು. ಈ ಮಧ್ಯಮ, ಅದಕ್ಕಿಂತ ಕಡಿಮೆ ಇರುವಂತಹ ಅಧಿಕಾರಿಗಳು, ಅವರು ಮಾಡುವಂತಹ ಉಪಾಸನೆ ಹೇಗಿರುತ್ತೆ ಅಂದ್ರೆ, ಒಬ್ಬ ಮಧ್ಯಮಾಧಿಕಾರಿ ಏನ್ ಯೋಚಿಸ್ತಾನೆ, ನನ್ನ ಸ್ವರೂಪ ದೇಹ ಏನಿದೆ, ಒಳಗಡೆ ಇರುವಂತಹ ದೇಹ, ಆ ದೇಹದ ಒಳಗಡೆ ದೇವರು ಇದ್ದಾನೆ, ಅಂತಹ ದೇವರ ಧ್ಯಾನವನ್ನ ನಾನು ಮಾಡ್ತೇನೆ ಅಂತ ಅವನು ಅಂದ್ಕೊಳ್ತಾನೆ. ಹಾಗಾದ್ರೆ ಸ್ವದೇಹ ಅಂದ್ರೇನರ್ಥ ಇಲ್ಲಿ? ತನ್ನ ಸ್ವರೂಪವಾದ ದೇಹ, ಸ್ವರೂಪಭೂತವಾದ ದೇಹ ಅಂತ ಅರ್ಥ. ಅದೇ ಅಧಮಾಧಿಕಾರಿಗಳಿಗಾಗಲ್ಲ, ನನ್ನ ದೇಹ ಅಂತ ಯೋಚಿಸ್ತಾರೆ. ನನ್ನ ದೇಹ ಅಂದ್ರೆ ಈಗ ಹೊರಗಡೆ ಇರುವಂತಹ ದೇಹ, ಅಲ್ಲಿ ಒಳಗಡೆ ಜೀವ ಇರ್ತಾನೆ, ನನ್ನ ದೇಹದ ಒಳಗಡೆ ಅಂತ ಹೀಗೆ ಯೋಚಿಸ್ತಾರೆ. ಆದ್ರೆ ಅಧಮಾಧಿಕಾರಿಗಳು ಯೋಚಿಸೋದಕ್ಕಿಂತ ಮಧ್ಯಮಾಧಿಕಾರಿಗಳು ಯೋಚಿಸೋ ಕ್ರಮನೇ ಬೇರೆ. ಮಧ್ಯಮಾಧಿಕಾರಿಗಳು ಯೋಚಿಸೋ ರೀತಿಗಿಂತಲೂ ಉತ್ತಮಾಧಿಕಾರಿಗಳು ಯೋಚಿಸುವಂತ ರೀತಿ ಅದು ಬೇರೆ ಅಂತ ಇಲ್ಲಿವರೆಗೂ ತಿಳಿಸಿದಾಗಾಯ್ತು. ದೇವರ ಪರಿಮಾಣ ಎಷ್ಟು? ಪ್ರಾದೇಶ ಮಾತ್ರ ಅಂತ ಹೇಳ್ತಾರೆ. ಪ್ರಾದೇಶ ಅಂತ ಶಬ್ದಕ್ಕೆ ಏನರ್ಥ ಅಂದ್ರೆ, ಇಲ್ಲಿ ಯಾದುಪತ್ಯದಲ್ಲಿ ಬಿಡಿಸಿದ್ದಾರೆ, ತರ್ಜನಿ ಅಂಗುಷ್ಠಯೋಹ ವಿಸ್ತಾರ. ಅಂದ್ರೆ ತೋರು ಬೆರಳು ಮತ್ತೆ ಹೆಬ್ಬೆರಳು ಅದನ್ನ ಅಗಲ ಮಾಡಿದ್ರೆ ಎಷ್ಟು ಪರಿಮಾಣನೋ ಅಷ್ಟು ಪರಿಮಾಣದಲ್ಲಿ ದೇವರಿರ್ತಾನೆ. ಹಾಗಾದ್ರೆ ತರ್ಜನೆ ಮತ್ತು ಅಂಗುಷ್ಠ ಈ ಎರಡನ್ನ ಅಗಲ ಮಾಡಿದಾಗ ಎಷ್ಟು ಪರಿಮಾಣ ಬರುತ್ತೆ, ಅಂಥ ಪರಿಮಾಣ ದೇವರದು. ಪುರುಷಂ ಅಂತ ಹೇಳ್ತಾರೆ. ಪುರುಷ ಅಂದ್ರೆ ಅರ್ಥ, ಯಾವ ದೇಹದ ಒಳಗಡೆ ಇರುವಂತ ಭಗವಂತ ಇದ್ದಾನೆ ಅವನಿಗೆ ಪುರುಷ ಅಂತ ಕರೀತಾರೆ. ಪುರು ಅಂದ್ರೆ ದೇಹ, ದೇಹದ ಒಳಗಡೆ ಇರುವಂತ ದೇವರಿಗೆ ಪುರುಷ ಅಂತ ಕರೀತಾರೆ. ಅವನ ಭುಜಗಳೆಷ್ಟು ಅಂತ ಬಂದ್ರೆ 4 ಭುಜ ಅವನಿಗಿದೆ. ಆ 4 ಭುಜಗಳಲ್ಲಿ ಕಂಜ, ರಥಾಂಗ, ಶಂಖ, ಗದೆ 4 ಹೇಳ್ತಿದ್ದಾನೆ. ಕಂಜ ಅಂದ್ರೆ ಏನರ್ಥ? ಕಮ್ ಅಂದ್ರೆ ನೀರು ಅಂತ ಅರ್ಥ. ನೀರಿನಲ್ಲಿ ಜ ಹುಟ್ಟೋದಕ್ಕೆ ಕಂಜ ಅಂತ ಕರೀತಾರೆ. ಕಂಜ ಅಂದ್ರೆ ಹಾಗಾದೇನಾಯ್ತು? ಪದ್ಮ ಅಂತ ಆಯ್ತು. ಪದ್ಮವನ್ನ ಧರಿಸಿದ್ದಾನೆ ಒಂದು. ಇನ್ನು ಎರಡನೇದು ರಥಾಂಗ. ರಥದ ಒಂದು ಅಂಗ ಅಂದ್ರೆ ಚಕ್ರ, ಚಕ್ರವನ್ನ ಹಿಡ್ಕೊಂಡಿದ್ದಾನೆ. ಹಾಗೆ ಶಂಖವನ್ನ ಧರಿಸಿದ್ದಾನೆ, ಗದೆಯನ್ನ ಧರಿಸಿದ್ದಾನೆ. ಇಂಥ ಭಗವಂತನನ್ನ ಧಾರಣಯ ಸ್ಮರಂತಿ, ಈ ತಮ್ಮ ಹೃದಯ ಕಮಲದ ಒಳಗಡೆ ಇಂಥ ದೇವರನ್ನ ಧ್ಯಾನಿಸ್ಬೇಕು ಅಂತ ಇಷ್ಟು ಬಂತು. ಹಾಗಾದ್ರೆ ಒಂದೊಂದೇ ಅವಯವಗಳಿಂದ ಕೂಡಿದ ಭಗವಂತನ ಸ್ಮರಣೆ ಅಷ್ಟೆ. ಇನ್ನು 4 ಶ್ಲೋಕ ಮುಂದೆ ಏನ್ ಹೇಳ್ತಾರೆ, ಎಲ್ಲ 4 ಶ್ಲೋಕಗಳಿಂದ ದೇವರ ಸ್ವರೂಪ ವರ್ಣನೆ ಮಾಡ್ತಾರೆ. ಬಹಳ ಸೊಗಸಾಗಿದೆ. ದೇವರನ್ನ ನಾವು ಯಾವ ರೀತಿ ಚಿಂತಿಸ್ಬೇಕು, ಅವನ ಭುಜಗಳು ಹೇಗಿದೆ, ಅವನ ಮುಖ ಹೇಗಿದೆ, ಪ್ರತಿಯೊಂದು ಈಗ ವಿಸ್ತಾರವಾಗಿ ಇನ್ನು ಬಿಡಿಸ್ತಾ ಹೋಗ್ತಾರೆ. 10ನೆಯ ಶ್ಲೋಕ. ಪ್ರಸನ್ನ ವಕ್ತ್ರಂ ನಲಿನಾಯತೆ ಕ್ಷಣಂ ಕದಂಬ ಕಿಂಜಲ್ಕ ಪಿಶಂಗವಾಸಸಂ. ಲಸನ್ಮಹಾಹಾರ ಕಿರೀಟ ಕುಂಡಲಂ ಇಲ್ಲಿ ಕಿರೀಟ ಕುಂಡಲಂ ಅಂತ ಮುಂದೆ ಇರೋದದು, ಅದು ಹಿಂದಕ್ ಬಂದಿದೆ. ಹೀಗ್ ಮಾಡಿ ಲಸನ್ಮಹಾಹಾರ ಆದ್ಮೇಲೆ ಹಿರಣ್ಮಯಾಂಗದಂ ಸ್ಫುರನ್ ಮಹಾರತ್ನ ಕಿರೀಟ ಕುಂಡಲಂ.
ದೇವರ ಮುಖದ ಬಗ್ಗೆ ಬರ್ತಾರೆ. ಇಲ್ಲಿವರೆಗೆ ದೇವರಿಗೆ 4 ಭುಜಗಳಿತ್ತು. ದೇವರು ತೋರು ಬೆರಳು ಮತ್ತೆ ಹೆಬ್ಬೆರಳಿನ ಅಗಲದ ಗಾತ್ರದವನು ಅಷ್ಟನ್ನು ಹೇಳಿದ್ರು. ಹಾಗೆ ಹೃದಯ ಅವಕಾಶದಲ್ಲಿದ್ದಾನೆ, 4 ಆಯುಧ ಹಿಡಿದಿರೋದನ್ನ ಹೇಳಿದ್ರು. ಇಷ್ಟು ಬಂತು. ಈಗ ಅವನ ಮುಖದ ಬಗ್ಗೆ ಬಂದಿದ್ದಾನೆ. ಪ್ರಸನ್ನ ಭಕ್ತಂ, ದೇವರ ಮುಖ ಕೋಪಗೊಂಡಿರೋ ಮುಖವನ್ನು ಚಿಂತಿಸೋದ ಇಲ್ಲ. ದುಷ್ಟರ ಸಂಹಾರ ಮಾಡ್ಬೇಕಾದ್ರೆ ದೇವರು ಸ್ವಲ್ಪ ಕೋಪದ ಮುಖವನ್ನ ಪ್ರದರ್ಶನ ಮಾಡಿರ್ತಾನೆ. ಆ ಮುಖ ನಾವು ನೆನಪಿಸ್ಕೊಳ್ಳೋದ ಇಲ್ಲ. ಪ್ರಸನ್ನ ಭಕ್ತಂ, ನಗುಮುಖದ ಭಗವಂತನ ಚಿಂತನೆ. ಹಾಗೆ ಅವನ ಕಣ್ಣಿನ ಬಗ್ಗೆ, ಕಣ್ಣು ಹೇಗಿದೆ? ಈ ಕೆಂಪಾದ ಕಮಲದ ದಳಗಳು ಹೇಗಿದೆಯಲ್ಲ, ಆ ದಳಗಳು ಎಷ್ಟು ಅಗಲ ಇದೆ, ವಿಶಾಲವಾಗಿದೆ. ಆ ರೀತಿ ಭಗವಂತನ ಕಣ್ಣುಗಳು ವಿಶಾಲವಾಗಿದೆ. ಇಲ್ಲಿ ವಿಶಾಲ ಅನ್ನೋದನ್ನ ಇಲ್ಲಿ ದೀರ್ಘ ಅಂತ ತಗೊಂಡಿದ್ದಾನೆ. ವಿಶಾಲ ಅಂದ್ರೆ ದೀರ್ಘದಲ್ಲಿ ಉದ್ದ ಇದೆ, ಉದ್ದ ಇದ್ದು ವಿಶಾಲವಾಗಿದೆ, ಉದ್ದ. ಇನ್ನು ಕದಂಬ ಕಿಂಜಲ್ಕ ಪಿಶಂಗ ವಾಸಸಂ, ಅವನ ವಸ್ತ್ರ ಹೇಗಿದೆ ಅಂತ ಬಂತು. ವಸ್ತ್ರ ಆಗ್ಬೇಕಾದ್ರೆ ಕೃಷ್ಣನಿಗೆ ತುಂಬಾ ಇಷ್ಟವಾದ ಒಂದು ವೃಕ್ಷ ಅಂದ್ರೆ ಕದಂಬ ಅಂತ ಕರೀತಾರೆ. ಆ ಕದಂಬದ ಕಿಂಜಲ್ಕ, ಕಿಂಜಲ್ಕ ಅಂದ್ರೆ ಅಂಕುರದ ರೀತಿಯಲ್ಲಿ, ಅಂದ್ರೆ ಮೊಳಕೆಯ ರೀತಿಯಲ್ಲಿ ಇರುವಂತದ್ದು, ಅಂಕುರದ ರೀತಿಯಲ್ಲಿ ಇರೋದು. ಆ ಅಂಕುರದ ರೀತಿಯಲ್ಲಿ ಈ ದೇವರ ವಸ್ತ್ರದ ಬಣ್ಣ ಇದೆ, ಹಳದಿ ಬಣ್ಣ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಕೃಷ್ಣ ಪ್ರಿಯ ಸ್ತರುಹು, ಕದಂಬ ಏನಿದೆ, ಆ ಕದಂಬದ ಪುಷ್ಪ ಏನಿದೆ, ಹೂವು, ಆ ಹೂವಿನ ಒಂದ್ ರೀತಿ ಮೊಳಕೆ ರೀತಿಯಲ್ಲಿ ಚಿಗುರಿರತ್ತಲ್ಲ, ಆ ರೀತಿಯಲ್ಲಿ ದೇವರ ವಸ್ತ್ರದ ಬಣ್ಣ ಇದೆ. ಆ ಬಣ್ಣ ಯಾವುದೋ ಆ ಬಣ್ಣ ಈ ಭಗವಂತನ ವಸ್ತ್ರದ ಬಣ್ಣ ಅಂತ. ಇನ್ನು ಲಸನ್ ಮಹಾಹಾರ, ಅವನು ದೊಡ್ಡ ಹಾರವನ್ನ ಹಾಕೊಂಡಿದ್ದಾನೆ, ಅದು ಹೊಳಿತಾ ಇದೆ. ಜೊತೆಗೆ ಆಭರಣಗಳನ್ನ ಹಾಕೊಂಡಿದ್ದಾನೆ, ಎಲ್ಲ ಬಂಗಾರದ ಆಭರಣಗಳು. ಅಂಗದ ಅಂದ್ರೆ ತೋಳಿಗೆ ಹಾಕೊಳ್ಳುವಂತ ಆಭರಣ ಅಂತ ಅಂಗದವನ್ನ ಧರಿಸಿದ್ದಾನೆ. ಇನ್ನು ತಲೆಯ ಮೇಲೆ ರತ್ನ ರಾಶಿಯನ್ನು ಹೊಂದಿರುವಂತಹ ಕಿರೀಟಗಳು, ಮತ್ತೆ ಕಿವಿಗೆ ಕುಂಡಲ, ಕಿವಿಯ ಆಭರಣಗಳನ್ನ ಧರಿಸಿದ್ದಾನೆ. ಇಷ್ಟು ಬಂತು. ಇನ್ನು ಮುಂದಕ್ಕೆ 11ನೆಯ ಶ್ಲೋಕ. ಉನ್ನಿದ್ರ ಹೃತ್ ಪಂಕಜ ಕರ್ಣಿಕಾಲಯೇ ಯೋಗೇಶ್ವರ ಸ್ಥಾಪಿತ ಪಾದಪಲ್ಲವಂ ಶ್ರೀಲಕ್ಷಣಂ ಕೌಸ್ತುಭರತ್ನಕಂಧರಂ ಅಮ್ಲಾನಲಕ್ಷ್ಮ್ಯಾ ವನಮಾಲಯಾಂಚಿತಂ. ಇನ್ನು ಶ್ರೀಲಕ್ಷಣಂ ಅಂತ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯ ಚಿಹ್ನೆಯನ್ನ ಪರಮಾತ್ಮ ಹೊಂದಿದ್ದಾನೆ. ಅಂದ್ರೆ ಲಕ್ಷ್ಮೀ ದೇವಿ ಅಲ್ಲಿ ಭಗವಂತನ ವಕ್ಷಸ್ಥಳದಲ್ಲಿ ವಾಸ ಮಾಡಿದಾಳೆ ಅಂತ ಒಂದು. ಇನ್ನು ತನ್ನ ಕುತ್ತಿಗೆಗೆ ಭಗವಂತ ತನ್ನ ಕುತ್ತಿಗೆಗೆ ಧರಿಸಿದ್ದಾನೆ ಒಂದು ರತ್ನ, ಒಂದು ಹಾರ. ಅದ್ಯಾವುದು? ಕೌಸ್ತುಭ ಮಣಿ ಘಟಿತವಾದ ಮಣಿ ಹೊಂದಿದಂತಹ ಒಂದು ಈ ಹಾರವನ್ನ ಧರಿಸಿದ್ದಾನೆ. ಇನ್ನು ವೈಜಯಂತಿ ಮಾಲೆಯನ್ನು ಹಾಕೊಂಡಿದ್ದಾನೆ. ಅದು ಎಂದಿಗೂ ಬಾಡೋದೇ ಇಲ್ಲ ಅಂಥ ವೈಜಯಂತಿ ಮಾಲೆ ಅಂದ್ರೆ ವನಮಾಲೆ ಏನಿದೆ, ಆ ವನಮಾಲೆಯನ್ನ ಧರಿಸಿದ್ದಾನೆ. ಆ ವನಮಾಲೆ ವಿಶೇಷ ಏನು ಹಿಂದಕ್ಕೂ ಬಂದಿದೆ. ಅದು ಆಪಾದ ಮೌಲಿ. ಅದು ಈ ಆಪಾದ ಮೌಲಿಯಿಂದ ಮೇಲಿಂದ ಕೆಳಕ್ಕೆ ಅಂತ ಹೇಳ್ತೀವಲ್ಲ, ತಲೆಯಿಂದ ಕೆಳಕ್ಕೆ ಆಭರಣ ಹಾಕೊಂಡಿರೋ ರೀತಿ ಇನ್ನು ಕುತ್ತಿಗೆಯಿಂದ ಆರಂಭ ಮಾಡಿಕೊಂಡು ಕಾಲಿನವರೆಗೆ ವನಮಾಲೆ ಇದೆ. ಅದನ್ನ ಇಲ್ಲಿ ಹೇಳಿದ್ದಾರೆ. ಇನ್ನು ಕುತ್ತಿಗೆಗಾಯ್ತು, ಮತ್ತೆ ವಕ್ಷಸ್ಥಳದ್ದಾಯ್ತು. ಇನ್ನು ಅವನ ಪಾದಗಳೆಲ್ಲಿದೆ ಅಂತ, ಯೋಗೇಶ್ವರ ಸ್ಥಾಪಿತ ಪಾದ ಪಲ್ಲವಂ, ಮುನಿಗಳೆಲ್ಲ ಅವರು ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಸನಕಾದಿ ಋಷಿಗಳೇನೇನಿದ್ದಾರೆ, ಆ ಸನಕಾದಿಗಳೆಲ್ಲ ಈ ಭಗವಂತನ ಚಿಗುರು ರೀತಿಯಲ್ಲಿರುವಂತಹ ಪಾದಗಳನ್ನ ಇಡಿಸಿದಾರಂತೆ. ಎಲ್ಲಿ? ಉನ್ನಿದ್ರ ಹೃತ್ ಪಂಕಜ ಕರ್ಣಿಕಾಲಯೇ, ಅಂದ್ರೆ ತಮ್ಮ ಅರಳಿದ ಹೃದಯ ಕಮಲ ಏನಿದೆ, ಆ ಹೃದಯ ಕಮಲದ ಮಧ್ಯಭಾಗದಲ್ಲಿ
ಆ ಭಗವಂತನ ಪಾದ ಕಮಲಗಳು ಅಲ್ಲಿ ಕೊಂಗೊಳಿಸ್ತಾ ಇದೆ ಅಂತ ಹೇಳ್ತಾರೆ. ಹೀಗೆ ಭಗವಂತನ ಚಿಂತನೆ ಮಾಡಿ ಮುಂದಕ್ಕೆ ಹೋಗೋಣ. 12ನೆಯ ಶ್ಲೋಕ. ವಿಭೂಷಿತಂ ಮೇಖಲಯಾಂಗುಲೀಯಕೈಃ ಮಹಾಧನೈರ್ ನೂಪುರ ಕಂಕಣಾದಿಭಿಃ ಸ್ನಿಗ್ಧಾಮಲೈಃ ಕುಂಚಿತ ನೀಲ ಕುಂತಲೈಃ ವಿರೋಚಮಾನಾನನ ಹಾಸಪೇಶಲಂ. ಇನ್ನು ಅವನು ನಡುಪಟ್ಟಿ ಮೇಖಲೆ ಅಂತ ಕರೀತಾರೆ. ಅವನ ಕಟಿ ಪ್ರದೇಶಕ್ಕೆ ಒಂದು ಪಟ್ಟಿಯನ್ನ ಹಾಕೊಂಡಿದ್ದಾನೆ, ಬಂಗಾರದ್ದು. ಅಂಗುಲೀಯಕ ಅಂದ್ರೆ ಉಂಗುರ ಹಾಕೊಂಡಿದ್ದಾನೆ. ಇನ್ನು ಮಹಾಧನೈಹಿ ನೂಪುರ ಕಂಕಣಾದಿವಿಹಿ, ತುಂಬಾ ಬೆಲೆ ಬಾಳುವಂತ ಅವನ ಗೆಜ್ಜೆ ಆಗ್ಬೋದು, ಕೈಯ ಆಭರಣ ಅಂದ್ರೆ ಕೈಯ ಬಳೆ ಆಗ್ಬಹುದು, ಇದೆಲ್ಲ ಧರಿಸಿದಾನೆ. ಜೊತೆಗೆ ಅವನ ಕೂದಲುಗಳು, ಮುಂಗೂದಲುಗಳು ಹೇಗಿದೆ ಪರಮಾತ್ಮನದ್ದು ಅಂದ್ರೆ ಅದು ಕುಂಚಿತ, ಬಗ್ಗಿದೆ. ಬಗ್ಗಿದೆ ಅಂದ್ರೆ ಅದು ಚಿಕ್ಕದಾಗಿ ಸಂಕೋಚಗೊಂಡಿದೆ. ಹಾಗೆ ಕಪ್ಪು ಆ ಮುಂಗೂದಲುಗಳು, ಇದನ್ನ ಧರಿಸಿದಾನೆ. ಹೀಗೆ ಆನನ ಹಾಸಪೇಶಲಂ, ಅವನ ಮುಖ ಮಂದಹಾಸ ಭರಿತವಾಗಿ ಇದೆ ಅಂತ. ಇಷ್ಟಾಗಿ ಇನ್ನೊಂದು 13ನೇ ಶ್ಲೋಕದಲ್ಲಿ ಕೊನೆಗೆ ಇದರ ಉಪಸಂಹಾರ ಮಾಡ್ತಾರೆ ಹೇಗೆ ಅಂತ. ಅದೀನ ಲೀಲಾ ಹಸಿತೆ ಕ್ಷಣೋಲ್ಲಸತ್ ಭ್ರೂಭಂಗ ಸಂಸೂಚಿತ ಭೂರ್ಯನುಗ್ರಹಂ. ಈಕ್ಷೇತ ಚಿಂತಾಮಯ ಮೇನಮೀಶ್ವರಂ ಯಾವನ್ಮನೋ ಧಾರಣಯಾವತಿಷ್ಠತೆ. ಅವನ ಅನುಗ್ರಹ, ಇಷ್ಟು 4 ಶ್ಲೋಕದಲ್ಲಿ ಹೇಳಿದ ಪ್ರಕಾರ ದೇವರ ಸುಂದರ ರೂಪವನ್ನ ಚಿಂತನೆ ಮಾಡಿ ಆಮೇಲೆ ಅವರ ಅನುಗ್ರಹವನ್ನ ಪಡಿಬೇಕು. ಯಾವ ರೀತಿ ಅವನ ಅನುಗ್ರಹ ನಮ್ಮ ಮೇಲೆ ಆಗ್ತಾ ಇದೆ ಅಂದ್ರೆ, ಅವನು ಹುಬ್ಬಿನಿಂದ ಸೂಚನೆ ಮಾಡ್ತಾ ಇದ್ದಾನಂತೆ, ಹುಬ್ಬನ್ನ ಹಾರಿಸ್ತಾ ಇದ್ದಾನೆ ಅಂತ ಅರ್ಥ. ಭ್ರೂಭಂಗ ಸಂಸೂಚಿತ ಅಂತ ಬಂದಿದೆ. ಭ್ರೂ ಅಂದ್ರೆ ಹುಬ್ಬು, ಹುಬ್ಬಿನ ಚಲನೆ ಆಚೆ ಈಚೆ ಮಾಡಿ ಆಯ್ತು ನಿನ್ನ ಉದ್ಧಾರ ಮಾಡ್ತೀನಿ ಅಂತ ಅನುಗ್ರಹ ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ನಾವು ದೇವರ ಚಿಂತನೆಯನ್ನು ಮಾಡ್ಬೇಕು. ಅದು ಭ್ರೂಭಂಗ ಮಾಡ್ಬೇಕಾದ್ರೆ, ಹುಬ್ಬಿನ ಚಲನೆ ಮಾಡ್ಬೇಕಾದ್ರೆ ಅವನ ಮುಖ ಹೇಗಿದೆ ಅಂದ್ರೆ ನಗ್ತಾ ಇದೆ, ನಗುವಂಥ ಮುಖ. ಜೊತೆಗೆ ಅವನ ಕಣ್ಣು ಅರಳಿಕೊಂಡಿದೆ ಅಂತೆ, ಅಂದ್ರೆ ತುಂಬಾ ಸಂತೋಷದಿಂದ ಒಬ್ರು ಅನುಗ್ರಹ ಮಾಡ್ಬೇಕಾದ್ರೆ ಮುಖ ಅರಳಿರತ್ತೆ, ಅವ್ರು ನಗ್ತಾ ಇರ್ತಾರೆ. ಹಾಗೆ ಭ್ರೂಭಂಗನೂ ಮಾಡ್ತಾ ಇರ್ತಾರೆ, ಹುಬ್ಬನ್ನು ಚಲಿಸ್ತಾನೂ ಇರ್ತಾರೆ. ಅಂದ್ರೆ ಅತಿ ಸಂತೋಷದ ಭಗವಂತನ ರೂಪವನ್ನು ಚಿಂತಿಸ್ಬೇಕಂತೆ. ಆ ರೀತಿ ಭಗವಂತನ ರೂಪವನ್ನು ಚಿಂತಿಸ್ಬೇಕು. ಯಾಕೆ? ಅಧೀನ ಲೀಲ, ಚೂರು ಕೊರತೆ ಇಲ್ಲ ಆ ಭಗವಂತನ ರೂಪದಲ್ಲಿ. ಅವನ ಲೀಲೆನ ಹಾಗೆ ನಗ್ತಾ ನಗ್ತಾ ತಾನು ಅರಳಿದ ಕಣ್ಣುಗಳಿಂದ ಹುಬ್ಬನ್ನ ಅಲ್ಲಾಡಿಸಿ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ ಅನ್ನುವ ಚಿಂತನೆ ಮಾಡ್ಬೇಕಂತೆ. ಇದು ಒಂದೇ ಶಬ್ದ, ಇದು ಭಾಗವತಲ್ಲಿ ಈ ಒಂದು ಶಬ್ದ ಅಷ್ಟೇ ಇರೋದಿಲ್ಲ ನೋಡಿ, ಅದು ಉದ್ದ ಒಂದು ಶ್ಲೋಕದ ಒಂದು ಲೈನ್ ಇಡೀ ಒಂದೇ ಪದ ಅದು ಸಂಸ್ಕೃತದಲ್ಲಿ. ಅದೀನ ಲೀಲಾ ಹಸಿತೆ ಕ್ಷಣೋಲ್ಲಸದ್ಭ್ರೂಭಂಗ ಸಂಸೂಚಿತ ಭೂರ್ಯ ಅನುಗ್ರಹಂ ಅಂತ ಒಂದೇ ಶಬ್ದ, ಒಂದೇ ಪದ ಅಂತ ಕರಿತೀವಿ. ಈ ಕ್ಷೇತ, ಇಂಥ ದೇವರನ್ನ ಚಿಂತನೆ ಮಾಡ್ಬೇಕಾದ್ರೆ ಎಷ್ಟು ಸಾಧ್ಯನೋ ಅಷ್ಟು ನಾವು ನಮ್ಮ ಈ ಧಾರಣೆಯಲ್ಲಿ ಪ್ರತಿಯೊಂದು ಭಗವಂತನ ಅವಯವಗಳನ್ನು ಚಿಂತಿಸ್ಬೇಕು. ಒಂದು ನಗುಮುಖ ಚಿಂತಿಸೋದು, ಅದರಲ್ಲಿ ಕಣ್ಣು ಈ ರೀತಿ ಇದೆ, ಅವನ ಆಭರಣ
ತೋಳಿಗೆ ಹೀಗೆ ಹಾಕೊಂಡಿದ್ದಾನೆ, ಕೈ ಬಳೆ ಇದೆ, ಕೌಸ್ತುಭ ಮಣಿ ಹಾಕೊಂಡಿದ್ದಾನೆ, ಮತ್ತೆ ಹುಬ್ಬಿನ ಚಲನೆ ಮಾಡ್ತಾ ಇದ್ದಾನೆ. ಆ ನಗುವಿನಲ್ಲಿ ಗೊತ್ತಾಗ್ತಾ ಇದೆ ಅಷ್ಟು ಪರಿಪೂರ್ಣ ನಗು, ಅವನಿಗೆ ಚೂರು ಕೊರತೆ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ತುಂಬಾ ಸಂತೋಷ ಇರೋರು ಯಾವುದೇ ಕೊರತೆ ಇರಲ್ಲ, ನಗ್ತಾ ನಗ್ತಾ ಆರಾಮಾಗಿರುತ್ತೆ. ಆ ರೀತಿ ದೇವರು ಕಾಣ್ತಾ ಇದ್ದಾನೆ. ಮತ್ತೆ ಕಾಲಿಗೆ ಆಭರಣ ಹಾಕೊಂಡಿದ್ದಾನೆ, ಕಾಲ್ಗೆ ಹೆಜ್ಜೆ, ಉಂಗುರ ಧರಿಸಿದ್ದಾನೆ, ಅಂಗುಲಿಯ ಕೈ ಇದೆ. ಹೀಗೆ ಅವನ ವಸ್ತ್ರದ ವರ್ಣನೆ ಆಗ್ಬಹುದು. ಇಷ್ಟೆಲ್ಲ ನಾವು ಗಮನಿಸಿ ಅವನ ಅಳತೆ ಮಾತ್ರ ಎಷ್ಟು ಪ್ರಾದೇಶ, 4 ಆಯುಧ ಬೇರೆ ನೆನಪಿಸ್ಕೊಳ್ಬೇಕು, ಚಕ್ರ ಶಂಖ ಗದಾ ಪದ್ಮ. ಅದಲ್ಲದೆ ಪ್ರಾದೇಶ, ಅವನ ಅಳತೆ ಎಷ್ಟು, ಪರಿಮಾಣ ಎಷ್ಟು ಅಂದ್ರೆ ತೋರು ಬೆರಳು ಮತ್ತೆ ಹೆಬ್ಬೆರಳಿನ ವಿಸ್ತಾರದ ಅಳತೆ ಅಷ್ಟು. ಇಂಥ ಭಗವಂತನ ರೂಪವನ್ನ ಚಿಂತಿಸ್ಬೇಕು ಅಂತ ಅದರಲ್ಲಿ ಕ್ರಮನೂ ಕೂಡ ಹೇಳಿದ್ದಾರೆ. ಈ ಕಂಜ, ರಥಾಂಗ, ಶಂಖ, ಗದ, ಮೊದಲು ಪದ್ಮ, ಆಮೇಲೆ ಚಕ್ರ, ಆಮೇಲೆ ಶಂಖ, ಆಮೇಲೆ ಗದ, ಈ ಕ್ರಮದಲ್ಲಿ ಭಗವಂತನ ಚಿಂತನೆಯನ್ನ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಇವನ ಹುಬ್ಬಿನ ಚಲನೆಯ ಜೊತೆಗೆ ನಾವು ಚಿಂತಿಸಿದಾಗ ದೇವರು ಅನುಗ್ರಹ ಮಾಡ್ತಾನೆ. ಅದನ್ನ ನಮ್ಮ ಮನಸ್ಸು ಎಲ್ಲಿವರೆಗೂ ಇಂಥ ದೇವರನ್ನ ಸಂಪೂರ್ಣವಾಗಿ ಧರಿಸೋದಿಲ್ವೋ ಅಲ್ಲಿವರೆಗೂ ಆ ಧ್ಯಾನ ವ್ಯರ್ಥ, ಧಾರಣೆ ವ್ಯರ್ಥ. ಅದನ್ನ ಚೆನ್ನಾಗಿ ಧರಿಸೋ ಹಾಗೆ ಮಾಡ್ಕೊಳ್ಬೇಕು. ಅದೇ ಇಲ್ಲೊಂದು ಗೊಂದಲದ ಒಂದು ಪದ ಹಾಕಿದ್ದಾರೆ, ಚಿಂತಾಮಯ ಮೇನಮೀಶ್ವರಂ, ಯಾವಾಗಲೂ ಚಿಂತೆ ಮಾಡ್ತಾ ಇರೋ ದೇವರನ್ನ ಧ್ಯಾನ ಮಾಡಿ ಅಂತ ಒಂದು ಹಾಕಿದ್ದಾರೆ. ನಮ್ಮ ಚಿಂತೆಯನ್ನ ಕಳ್ಕೊಳ್ಳಿಕ್ಕೆ ನಾವು ಚಿಂತಿಸ್ತಾ ಇರೋದು ದೇವರನ್ನ. ಅವನೇ ಯಾವಾಗ್ಲೂ ಚಿಂತೆಯಲ್ಲಿ ಮುಳುಗಿದಾನೆ, ಚಿಂತಾಮಯ ದೇವರು ಅಂತ ಯೋಚನೆ ಮಾಡಿದ್ರೆ ನಮ್ಮ ಚಿಂತೆಯಲ್ಲಿ ಪರಿಹಾರ ಆಗುತ್ತೆ. ನಮಗೂ ಅರ್ಥ ಆಯ್ತು, ಇವ್ರಿಗೆ ಜಾಸ್ತಿ ಚಿಂತೆ ಇದೆ, ಇವ್ರು ನಮ್ಮ ಚಿಂತೆ ಹೇಗೆ ಪರಿಹಾರ ಮಾಡ್ತಾನೆ ಅಂತ. ಅದಕ್ಕೆ ಇಲ್ಲಿ ಚಿಂತಾಮಯ ಅನ್ನೋ ಶಬ್ದಕ್ಕೆ ಅರ್ಥ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ವ್ಯಾಖ್ಯಾನಕಾರರು, ಬೇರೆ ಬೇರೆಯವರು. ಆದ್ರೆ ಯಾದುಪತ್ಯ ವಿಜಯಧ್ವಜ ತೀರ್ಥರು ವಿವರಣೆ ಮಾಡ್ತಾ ಚಿಂತಾಮಯ ಅಂದ್ರೆ ಏನರ್ಥ, ಅದಕ್ಕೆ ಮಧ್ವಾಚಾರ್ಯರೇ ಪ್ರಮುಖ ಕಾರಣ. ಅವ್ರು ವಿವರಣೆ ಮಾಡಿದ್ದನ್ನ ಮುಂದೆ ಟೀಕಾಕಾರ ವಿವರಿಸಿದ್ದಾರೆ ಇಲ್ಲಿ. ಯಸ್ಮಾತ್ ಸಂಚಿಂತಿತೋ ವಿಷ್ಣು ಚಿಂತಿತಂ ಪ್ರದದಾತ್ಯಚಃ ಪ್ರದದಾತಿ ಅಚಃ. ನಾವು ಚಿಂತೆ ಮಾಡಿದ್ದನ್ನ ಭಗವಂತ ನೀಡ್ತಾನೆ, ಆದ್ರಿಂದ ಅವನಿಗೆ ಚಿಂತಾಮಯ ಅಂತ ಕರೀತಾರೆ. ಯಾವೆಲ್ಲ ಆಲೋಚನೆ ಮಾಡ್ತಾ ಇರ್ತಾರೆ ಅಂದ್ರೆ ದೇವರಿ ಭಕ್ತರು ಏನೇನ್ ಚಿಂತಿಸ್ತಾ ಇರ್ತಾರೆ ಅದೆಲ್ಲವನ್ನು ಕೊಡ್ತಾನೆ, ಆದ್ರಿಂದ ಅವನು ಚಿಂತಾಮಯ ಅಂತ ಅನ್ನಿಸ್ಕೊಳ್ತಾನೆ ಅಷ್ಟೇ. ಅಷ್ಟೇ ಅಲ್ಲ, ಚಿಂತಾಮಯ ಅಂದ್ರೆ ಯಾವಾಗ್ಲೂ ಆಲೋಚನೆ, ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಇದನ್ನ ಮಾಡ್ಲಿಕ್ಕೆ ಅಂತ ಅವನು ಸರ್ವದಾ ಬದ್ಧನಾಗಿರ್ತಾನೆ, ಅಂತ ಆಲೋಚನೆಯಲ್ಲೇ ಮುಳುಗಿರ್ತಾನೆ. ಹಾಗಾಗಿ ಚಿಂತಾಮಯ ಅಂತ ದೇವರಿಗೆ ಕರೀತಾರೆ. ಹೊರತು ಚಿಂತಾಮಯ ಅಂದ್ರೆ ಈಗ ಉದಾಹರಣೆಗೆ ಅನ್ನಮಯ, ಜ್ಞಾನಮಯ, ವಿಜ್ಞಾನಮಯ. ಅನ್ನಮಯ ಅಂದ್ರೆ ಪೂರ್ಣ ಅನ್ನ, ಅನ್ನಮಯ ಅಂದ್ರೆ ಜಾಸ್ತಿ ಅನ್ನ ಇದೆ ಈ ತರ. ಚಿಂತಾಮಯ ಅಂದ್ರೆ ಜಾಸ್ತಿ ಚಿಂತೆ ದೇವರಿಗಿದೆ ಹಾಗೆ ಅರ್ಥ ಮಾಡೋದಲ್ಲ. ಅಥವಾ ಪೂರ್ಣ ವಿಕಾರ ಅನ್ನೋ ಅರ್ಥದಲ್ಲಿ ಬರುತ್ತೆ. ಈಗ ಮೃಣ್ಮಯ ಘಟ, ಮಣ್ಣೇ ಘಟ, ಮಣ್ಣಿಗಿಂತ ಬೇರೆ ಘಟ ಇಲ್ಲ. ಆತರ ಚಿಂತಾಮಯ ಅಂದ್ರೆ ಚಿಂತನೆ ದೇವರು, ಚಿಂತೆಯನ್ನ ಬಿಟ್ಟು ದೇವರು ಇಲ್ಲವೇ ಇಲ್ಲ ಅಂತ ಹೀಗೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಆದ್ರೆ ಚಿಂತೆಗೆ ದೇವ್ರ ವಿಷಯ ಅಲ್ಲ, ಅದ್ ಚಿಂತೆ ಅವನಿಗೆ ಯಾವತ್ತೂ ಬರಲ್ಲ. ದೇವರು ಒಲಿದ್ರೆ ನಮ್ ಚಿಂತೆ ಹೋಗತ್ತೆ, ಅದನ್ನ ಆ ರೀತಿ ನಾವು ಚಿಂತಿಸಬಾರದು ಅನ್ನೋದೊಂದು ಇಲ್ಲಿ ಒಂದು ಮಾತನ್ನ ಇಲ್ಲಿ ಉದಾಹರಿಸಿದ್ದಾರೆ ಆಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ. ಯಸ್ಮಾತ್ ಸಂಚಿಂತಿತೋ ವಿಷ್ಣು ಚಿಂತಿತಂ ಪ್ರದದಾತ್ಯಜಃ. ಮುಂದಿಲ್ಲೇನು, ತಸ್ಮಾತ್ ಚಿಂತಾಮಯಂ ದೇವಂ ವದಂತಿ ಜ್ಞಾನ ಚಕ್ಷುಷ. ದಿವ್ಯ ದೃಷ್ಟಿ, ಜ್ಞಾನ ದೃಷ್ಟಿ ಇರೋರು ದೇವರನ್ನ ಚಿಂತಾಮಯ ಅಂತ ಯಾಕೆ ಕರೀತಾರೆ ಅಂದ್ರೆ ಅವನಿಗೆ ಚಿಂತೆ ಇದೆ ಅಂತಲ್ಲ, ಅವನು ಉಪಾಸಕರು ಧ್ಯಾನ ಮಾಡೋರ ಬಗ್ಗೆ ಚಿಂತಿಸ್ತಾ ಅನುಗ್ರಹ ಮಾಡ್ತಾನೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ಧ್ಯಾನಿಸೋರು ಏನ್ ಚಿಂತನೆ ಮಾಡ್ತಾರೋ ಅದನ್ನ ಪೂರೈಸ್ತಾನೆ. ಹಾಗಾಗಿ ಅವರಿಗೆ ಚಿಂತಾಮಯ ಅಂತ ಕರೀತಾರೆ ಅಂತ ಇದು ಬೃಹತ್ ಸಂಹಿತಾ ವಚನ, ಬೃಹತ್ ಸಂಹಿತೆಯಲ್ಲಿ ಅನ್ನೋ ಗ್ರಂಥದಲ್ಲಿ ಇಲ್ಲಿ ಬರುತ್ತೆ ಅಂತ. ಇನ್ನು ಇಷ್ಟಾಗಿ ಎಲ್ಲ ಅಂಗಗಳನ್ನ ಸ್ಮರಣೆ ಮಾಡೋದು ಕಷ್ಟ ನಮಗೆ. ನೀವ್ ಹೇಳ್ದಾಗ ಇಷ್ಟೆಲ್ಲ ನೆನಪಿಸ್ಕೊಂಡು ನಾವು ಮಾಡ್ಲಿಕ್ಕೆ ಆಗಲ್ಲ ಅಂತ ಯಾರು ಹೇಳಿದ್ರೆ ಅವ್ರು ಹೇಗೆ ನೆನಪಿಸ್ಕೊಳ್ಬಹುದು ಆ ರೀತಿಯನ್ನು ಮುಂದಕ್ಕೆ ತಿಳಿಸ್ತಾರೆ. ಹಾಗಾದ್ರೆ ಇಲ್ಲಿವರೆಗೆ ನಿಜವಾಗಿ ಮಾಡ್ಬೇಕಾಗಿದ್ದು ಎಲ್ಲ ಭಗವಂತನ ಪ್ರತಿಯೊಂದು ಅವಯವಗಳನ್ನ ಚಿಂತಿಸ್ಲೇಬೇಕು, ನಿಜ ಅಂಗಾಂಗಗಳನ್ನ. ಆದ್ರೆ ಒಟ್ಟಿಗೆ ಮಾಡ್ಲಿಕ್ಕೆ ಆಗದೆ ಇರೋರು ಏನ್ ಮಾಡ್ಬೇಕು ಅಂತಂದ್ರೆ ಆಗ ಈ ರೀತಿಯೇ ಮಾಡಿ, ಈ ರೀತಿ ಸ್ಮರಣೆ ಮಾಡಿ, ಆಗ ನಿಮಗೆ ಎಲ್ಲ ಅಂಗಗಳ ಸ್ಮರಣೆ ಆಗತ್ತೆ ಅಂತ ಒಂದು ಉಪಾಯ ಹೇಳ್ತಾರೆ. ಆ ಉಪಾಯ ಏನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ಧನ್ಯವಾದ ಗುರುಗಳೇ. ನಮಸ್ಕಾರ.